ಇನ್ನು ಕಲಾಪ ಶುರುವಾದ 5ನೇ ದಿನ ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಮಸೂದೆಯನ್ನು ಸಂಸದ ನಿತ್ಯಾನಂದ ರಾವ್ ಅವರು ಮಂಡಿಸಿದರು. 6ನೇ ದಿನದ ಕಲಾಪವಾದಂಥ ಇವತ್ತು ಲೋಕಸಭೆಯಲ್ಲಿ ಬಿಲ್ ಮಂಡಿಸಲು ಬಿಜೆಪಿ ಸಂಸದರು ಮುಂದಾಗಿದ್ದಾರೆ. ವಂದೇ ಮಾತರಂಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಈ ಕುರಿತ ಚರ್ಚೆಗೆ ಇವತ್ತು ಚಾಲನೆ ಸಿಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನು ಪ್ರಾರಂಭಿಸಲಿದ್ದಾರೆ. 1937ರಲ್ಲಿ ವಂದೇ ಮಾತರಂನ ಪ್ರಮುಖ ಚರಣಗಳಿಗೆ ಕಾಂಗ್ರೆಸ್ ಕತ್ತರಿ ಹಾಕಿತ್ತು ಅಂತ ಈ ಹಿಂದೆ ಪ್ರಧಾನಿ ಮೋದಿ ಆರೋಪಿಸಿದರು. ಇದನ್ನು ಪ್ರಸ್ತಾವಿಸಿ ವಿಪಕ್ಷಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೋದಿಯವರ ನಂತರ ಮಾತನಾಡಲಿದ್ದಾರೆ. ವಿಪಕ್ಷಗಳಿಂದ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ಹಾಗೆ ಸಂಸದೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಚರ್ಚೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಇನ್ನು ವಂದೇ ಮಾತರಂ ಗೀತೆಗೆ ಹೊಸ ರೂಲ್ಸ್ ಯಾವ್ಯಾವ ಈ ಹೊಸ ಕಾಯ್ದೆಯಲ್ಲಿ ಅಥವಾ ಹೊಸ ಮಸೂದೆಯಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಹೋದರೆ, ವಂದೇ ಮಾತರಂಗೆ ಕಾನೂನನ್ನು ತರಲು ಸರ್ಕಾರ ಪ್ಲಾನನ್ನು ಮಾಡಿಕೊಂಡಿತ್ತು. 1971ರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಯುವ ತಿದ್ದುಪಡಿ ಮಸೂದೆ ಈಗ ಮಂಡನೆಯಾಗಿದೆ, ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಇವತ್ತು ಕಳೆದ ಸಲ ರಾಜ್ಯಸಭೆಯಲ್ಲಿ ಮಂಡನೆ ಆಯಿತು, ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗಲಿಕ್ಕಿದೆ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನವನ್ನು ನೀಡಲಿಕ್ಕೆ ತಯಾರಿ ನಡೀತಾ ಇದೆ. ವಂದೇ ಮಾತರಂ ಬಿಲ್ ಮಂಡನೆಯಾದರೆ ಹೊಸ ನಿಯಮ ಜಾರಿಯಾಗುತ್ತೆ. ಅಂದರೆ ವಂದೇ ಮಾತರಂಗೆ ಅವಮಾನ ಮಾಡಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಲಿಕ್ಕೆ ಅವಕಾಶ ಇರುತ್ತೆ. 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸ್ಬೋದು, ಹಾಗೆ ದಂಡವನ್ನು ಸಹ ವಿಧಿಸಲಿಕ್ಕೆ ಪ್ರಾವಿಷನ್ ಇರುತ್ತೆ. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ನಿಯಮವನ್ನು ತರಲಾಗ್ತಾ ಇದೆ ವೀಕ್ಷಕರೇ. ಸೊ ಹಾಗಾದರೆ ಪ್ರಸ್ತಾವಿತ ಮಾರ್ಗಸೂಚಿಗಳು ಏನೇನು? ಇದನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಹಾಡಬೇಕು. ಅಧಿಕೃತ ಕಾರ್ಯಕ್ರಮಗಳು ಪ್ರಾರಂಭ ಆಗುವ ಮೊದಲು ವಂದೇ ಮಾತರಮನ್ನು ಹಾಡಬೇಕಾಗುತ್ತೆ. ಎಲ್ಲ 6 ಚರಣಗಳನ್ನು ಸಹ ಕಡ್ಡಾಯವಾಗಿ ಹಾಡಬೇಕು. ಸಂಪೂರ್ಣ ಗಾಯನವನ್ನು ಸುಮಾರು 3 ನಿಮಿಷ 10 ಸೆಕೆಂಡ್ಗಳು ಅದನ್ನು ಹಾಡಲಿಕ್ಕೆ ತೆಗೆದುಕೊಳ್ಬೇಕು. ಅದನ್ನು ಹಾಡುವಾಗ ಜನರು ಸಾವಧಾನ ಭಂಗಿಯಲ್ಲಿ ನಿಂತ್ಕೊಳ್ಬೇಕು. ಅಂದರೆ ನಾವು ರಾಷ್ಟ್ರಗೀತೆಗೆ ಯಾವ ರೀತಿಯಾಗಿ ಗೌರವವನ್ನು ಸೂಚಿಸ್ತೀವೋ ಅದೇ ಒಂದು ಭಂಗಿಯಲ್ಲಿ, ಅದೇ ಒಂದು ಸಾವಧಾನ ಭಂಗಿಯಲ್ಲಿ ನಿಂತ್ಕೊಳ್ಬೇಕು. ಶಾಲೆಗಳು ಪ್ರಾರ್ಥನೆಗೆ ಮೊದಲು ವಂದೇ ಮಾತರಮನ್ನು ಹಾಡಬೇಕು. ಅಂದರೆ ಶಾಲೆಗಳಲ್ಲಿ ಪ್ರಾರ್ಥನೆ ಗೀತೆಯನ್ನು ಹಾಡುವುದಕ್ಕೂ ಮುಂಚಿತವಾಗಿ, ಅಂದರೆ ಎಲ್ಲದಕ್ಕೂ ಫಸ್ಟ್ ವಂದೇ ಮಾತರಮನ್ನು ಹಾಡಿ ಇನ್ನಿತರ ಗಾಯನಗಳನ್ನು ಮಾಡಬೇಕು ಅನ್ನುವಂಥದ್ದು ಈ ಒಂದು ವಂದೇ ಮಾತರಂನಲ್ಲಿ ಇರ್ತಕ್ಕಂಥ ಒಂದು ತಿದ್ದುಪಡಿ ಮಸೂದೆಯ ಅಂಶಗಳು.